ಸ್ನೇಹಿತರೆ ನಮಸ್ಕಾರ. ಸುದೀಪ್ ಮತ್ತೆ ದರ್ಶನ್ ಅವರ ಚರ್ಚೆ ತುಂಬಾ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕೊಟ್ಟಂತಹ ಮಾತೇನಿದೆ, ಅದೆಲ್ಲೋ ಒಂದ್ ಕಡೆ ದರ್ಶನ್ ಫ್ಯಾನ್ಸ್ ನ ಕೆರಳಿಸ್ತಾ. ಸುದೀಪ್ ಅವರು ಈ ಮಾತುಗಳನ್ನ ಯಾಕೆ ಹೇಳಿದ್ರು, ಯಾರಿಗೆ ಹೇಳಿದ್ರು? ಇದರಿಂದ ದರ್ಶನ್ ಫ್ಯಾನ್ಸು ಸುದೀಪ್ ಫ್ಯಾನ್ ಜೊತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಮತ್ತೆ ಸುದೀಪ್ ಫ್ಯಾನ್ಸು ದರ್ಶನ್ ಫ್ಯಾನ್ ಜೊತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ದರ್ಶನ್ ಅಭಿಮಾನಿಗಳು ದರ್ಶನ್ ಪರ ವಹಿಸಿಕೊಂಡು ಸುದೀಪ್ ಪರ ಕೆಡದಾಗಿ ಪೋಸ್ಟ್ ಕಮೆಂಟ್ ಅನ್ನ ಟ್ರೋಲ್ಗಳನ್ನ ಮಾಡ್ತಾ ಇದ್ದೀರಿ. ಹಾಗೇನೆ ಸುದೀಪ್ ಪರ ವಹಿಸಿಕೊಂಡು ದರ್ಶನ್ ಪರ ಫ್ಯಾನ್ಸ್ಗೆ ಕೆಡದಾಗಿ ಪೋಸ್ಟ್ ಕಮೆಂಟ್ ಟ್ರೋಲ್ಗಳನ್ನ ಮಾಡ್ತಾ ಇದ್ದೀರಿ. ವೀಕ್ಷಕರೇ, ಇದೆಲ್ಲ ಒಂದ್ ಸೈಡ್ ಗಿಡೋಣ. ಸುದೀಪ್ ಸರ್ ಹುಬ್ಬಳ್ಳಿಲಿ ಯಾಕಂಗ್ ಮಾತಾಡಿದ್ರು, ಯಾವ ಉದ್ದೇಶಕ್ಕೆ ಮಾತಾಡಿದ್ರು, ಅವೆಲ್ಲ ಮೂಟೆ ಕಟ್ಟಿ ಒಂದ್ ಸೈಡ್ ಗಿಡೋಣ. ಇವರಿಬ್ಬರ ಆಕ್ರೋಶಕ್ಕೆ ತನ್ನ ಫ್ಯಾಮಿಲಿಯನ್ನ, ತನ್ನ ಕುಟುಂಬವನ್ನ ಬೀದಿಗೆ ತರೋದು ಸರಿನಾ? ಕೆಲವೊಂದಷ್ಟು ಜನ ಫೇಕ್ ಐಡಿ ಕ್ರಿಯೇಟ್ ಮಾಡಿಕೊಂಡು ಸುದೀಪ್ ಮಗಳ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಕಮೆಂಟ್ ಅನ್ನ ಹಾಕಿದ್ದೀರಿ. ಹಾಗೇನೆ ಸುದೀಪ್ ಅವರ ಪತ್ನಿಯ ಬಗ್ಗೆ ಕೂಡ ಪೋಸ್ಟ್ ಅನ್ನ, ಕಮೆಂಟ್ ಅನ್ನ, ಟ್ರೋಲ್ ಗಳನ್ನ ಮಾಡಿದ್ದೀರಿ. ಅದು ಯಾವ ಮಟ್ಟಕ್ಕಂದ್ರೆ ಅದನ್ನ ಓದ್ಲಿಕ್ಕೂ ಕೂಡ ಹಾಕಬಾರ್ದು, ಆ ರೀತಿ ಕೆಡದ ಕಮೆಂಟ್ ಮಾಡಿದ್ದೀರಿ. ಪ್ರೀತಿ ಅಭಿಮಾನಿಗಳೇ, ದಯವಿಟ್ಟು ಈ ಒಂದು ಜಗಳವನ್ನ, ಆಕ್ರೋಶವನ್ನ ಬೇಗ ನಿಲ್ಲಿಸಿ. ಯಾಕಂದ್ರೆ ಈ ಜಗಳದಿಂದ ಕರ್ನಾಟಕ ಹರಾಜಾಗ್ತಾ ಇದೆ. ಕನ್ನಡ ಸಿನಿಮಾ ಅಂದ್ರೆ ಬೇರೆ ರಾಜ್ಯದವರಿಗೆ ಹಾಡಿಕೊಳ್ಳುವ ಮನೋಭಾವನೆಯನ್ನ ಬಿತ್ತರಿಸಬೇಡಿ. ಕನ್ನಡ ಸಿನಿಮಾ ಅಂದ್ರೆ ಕೆಳಮಟ್ಟಕ್ಕೆ ತಗೊಂಡೋಗ್ಬೇಡಿ. ಈ ಎರಡೂ ಸಿನಿಮಾಗಳು ಕೂಡ, ಈ ಇಬ್ರು ನಟರು ಕೂಡ ನಮ್ಮ ಹೆಮ್ಮೆಯ ಕನ್ನಡಿಗರು. ಕನ್ನಡವನ್ನ, ಕನ್ನಡ ಚಿತ್ರರಂಗವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ, ಕನ್ನಡ ಸಿನಿಮಾವನ್ನ, ಅದರ ಪವರ್ ಅನ್ನ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ಇಬ್ರು ಕೂಡ ನಟರು. ಕನ್ನಡಕ್ಕೆ, ಕನ್ನಡ ಚಿತ್ರಮಂದಿರಕ್ಕೆ, ಈ ಚಿತ್ರಗಳಿಗೆ ತನ್ನದೇ ಆದ ಒಂದು ಬೆಲೆಯನ್ನ ಇದುವರೆಗೂ ಕಾಪಾಡ್ಕೊಂಡು ಬಂದಿವೆ. ಈ ಇಬ್ರು ಅಭಿಮಾನಿಗಳೇ ಈಗ ಕಿತ್ತಾಡ್ಕೊಂಡು ಶುರು ಮಾಡ್ಕೊಂಡಾಗ ಸಿನಿಮಾ ಯಾರು ನೋಡ್ತಾರೆ? ಸಿನಿಮಾ ನೋಡ್ಲಿಕ್ಕಾದ್ರೂ ಜನ ಬರ್ತಾರ? ಒಂದು ಕಾಲದಲ್ಲಿ ದರ್ಶನ್ ಸುದೀಪ್ ಅವರು ಕುಚುಕು ದೋಸ್ತ್ಗಳಾಗಿದ್ರು. ಯಾವುದೋ ಒಂದು ವೈಯಕ್ತಿಕ ಕಾರಣದಿಂದ ಅವರು ಬೇರೆ ಆಗಿರ್ಬೋದು. ಆದ್ರೆ ನಿಜವಾದ ಅಭಿಮಾನಿಗಳಂದ್ರೆ ಈಗ ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋರಲ್ಲ, ಆ ಬೆಂಕಿನ ಆಸು ನೀರಾಗಿ ಬದಲಾಗಿ ದಚ್ಚು ಮತ್ತೆ ಕಿಚ್ಚು ಅವರನ್ನ ಒಗ್ಗೂಡಿಸಿ, ಅದೆಲ್ಲವ ನಿಜವಾದ ಅಭಿಮಾನ ಅಂದ್ರೆ. ಈಗ ಅವರಿಬ್ರು ಯಾವುದೋ ಒಂದು ಕಾರಣದಿಂದ ಬೇರೆ ಆಗಿರ್ಬೋದು. ಮುಂಚೆ ತರ ಅವರಿಬ್ಬರನ್ನ ನೋಡೋಣ, ಆ ಭಾಗ್ಯ ಬಂದ್ರೆ ಆ ಖುಷಿನೇ ಬೇರೆ. ಸದ್ಯಕ್ಕೆ ದರ್ಶನ್ ಜೈಲಲ್ಲೇ ಇದ್ದಾರೆ, ಅದು ಬೇರೆ ಮಾತು. ಇವರಿಬ್ರು ಜೊತೆಯಾಗಿ ನಿಂತ್ರೆ ಕನ್ನಡ ಚಿತ್ರರಂಗ ನಿರೀಕ್ಷೆಗೂ ಮೀರಿ ಬೆಳೆಯುತ್ತೆ. ಬೇರೆ ರಾಜ್ಯದ ನಟರು ಕನ್ನಡ ಚಿತ್ರರಂಗ ಅಂದ್ರೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಭಯ ಪಡಬೇಕು. ನಮ್ಮನ್ನ ಅವ್ರು ಮಾತಾಡೋದಿರ್ಲಿ, ಕನ್ಸಲ್ಲೂ ಕೂಡ ಕನ್ನಡ ಸಿನಿಮಾ ಬಗ್ಗೆ, ಕನ್ನಡ ಸಿನಿಮಾ ನಟರ ಬಗ್ಗೆ ಕೆಡತಾ ಕಾಣಬಾರ್ದು. ಇವರಿಬ್ರು ಜೊತೆಯಾಗಿ ನಿಂತ್ರೆ ಎರಡು ಜೋಡತ್ತೆಗಳು ಮತ್ತೆ ಒಂದಾಗ್ತವೆ ಸ್ನೇಹಿತರೆ. ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಇವು ಕನ್ನಡವನ್ನ ಸಾರುವ. ಕನ್ನಡ ಅಂದ್ರೆ ಸುದೀಪ್, ಕನ್ನಡ ಅಂದ್ರೆ ದರ್ಶನ್ ಅನ್ನೋ ಮಾತು ಬೇರೆ ರಾಜ್ಯದ ನಟರ ಬಾಯಲ್ಲಿ ನಾವು ಕೇಳಬೇಕು. ಅಂತ ಭಾಗ್ಯ ಬರಲಿ. ನಿಮ್ಮ ಈ ಒಂದು ಜಿದ್ದಾಟಕ್ಕೆ ಕನ್ನಡ ಚಿತ್ರರಂಗ ಬಲಿಯಾಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಬೇರೆ ರಾಜ್ಯದ ಚಿತ್ರರಂಗ ಕನ್ನಡದ ಬಗ್ಗೆ ಅವಮಾನ ಮಾಡಬಾರ್ದು ಅಂದ್ರೆ ದಯವಿಟ್ಟು ಇದು ಇಲ್ಲಿಗೆ ನಿಲ್ಲಿ. ಇದರಿಂದ ಸುದೀಪ್ ಸರ್ ಇರೋ ಫ್ಯಾನ್ಸ್ ಫಾಲೋವಿಂಗ್ಸ್ ಆಗ್ಲಿ, ದರ್ಶನ್ ಸರ್ ಇರೋ ಫ್ಯಾನ್ಸ್ ಫಾಲೋವಿಂಗ್ಸ್ ಆಗ್ಲಿ ಕಮ್ಮಿ ಆಗಲ್ಲ. ನಿಜವಾದ ಅಭಿಮಾನ ಇದ್ರೆ ಅವರಿಬ್ರನ್ನ ಮತ್ತೆ ಒಟ್ಟಿಗೆ ನೋಡೋಣ. ಬೇರೆ ರಾಜ್ಯದಲ್ಲಿ ಏನಾದ್ರೂ ಬೇರೆ ನಟರ ಸಿನಿಮಾ ಬಿಡುಗಡೆ ಆದ್ರೆ ಪ್ರತಿಯೊಬ್ಬ ನಟ ನಟಿ ಕೂಡ ಒಟ್ಟಾಗಿ ನಿಂತು ಪ್ರಮೋಷನ್ ಮಾಡ್ತಾರೆ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ, ಅಭಿಮಾನಗಳ ಕಿತ್ತಾಟಗಳು ಇಲ್ಲ, ಅಭಿಮಾನಿಗಳ ಕಿತ್ತಾಟವು ನಡೆಯಲ್ಲ. ಆದ್ರೆ ನಮ್ಮ ಚಿತ್ರರಂಗದಲ್ಲಿ ಇದ್ಯಾಕೋ ಗೊತ್ತಿಲ್ಲ, ಒಗ್ಗಟ್ಟೇ ಇಲ್ಲ. ನವೆಂಬರ್ 1ರಂದು ಕನ್ನಡ ಬಾವುಟ ಆರಿಸಿ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತ ಭಾಷಣ ಮಾಡೋದಲ್ಲೇ ಆಗೋಗ್ಬಿಟ್ಟಿದೆ. ಅದಾಗಬಾರ್ದು ಸ್ನೇಹಿತರೆ. ಕನ್ನಡ ಚಿತ್ರರಂಗ ಅಂದ್ರೆ ಏನು, ಕನ್ನಡ ನಟರಂದ್ರೆ ಏನು, ಕನ್ನಡ ಸಿನಿಮಾಗಳು, ಕನ್ನಡ ಹೀರೋಗಳು ಯಾವುದಕ್ಕಿಂತ ಕಮ್ಮಿ ಇಲ್ಲ ಅಂತ ತೋರ್ಸೋಣ. ಕನ್ನಡಿಗರೇ ಕನ್ನಡ ಬೆಳೆಸ್ತಾ ಇದ್ರೆ ಹೆಂಗೆ ಸ್ನೇಹಿತರೆ? ಈ ಸಿನಿಮಾಗಳು ಅಂದ್ರೆ ಬೇರೆ ಕ್ರೇಜ್ ಅಲ್ಲ, ಅಭಿಮಾನ ಅಲ್ಲ. ಪ್ರತಿಯೊಂದು ಸಿನಿಮಾವು ಇದು ಕನ್ನಡ ಸಿನಿಮಾ ಅಂತ ಜಗತ್ತಿಗೆ ತೋರಿಸ್ಲಿ, ಅಷ್ಟು ಒಗ್ಗಟ್ಟಿರ್ಲಿ. ದಯವಿಟ್ಟು ಈ ಜಗಳ ಇಲ್ಲಿಗೆ ಕೊನೆಯಾಗ್ಲಿ. ಯಾರಾದ್ರೂ ಈ ವಿಡಿಯೋನ ಸುದೀಪ್ ಸರ್ ಸಂಘದ ಮುಖಂಡರೇ ಆಗ್ಲಿ, ದರ್ಶನ್ ಸರ್ ಅವರ ಮುಖಂಡರೇ ಆಗ್ಲಿ, ಇಬ್ಬರ ಮಧ್ಯೆ ದೇಶ ಬೇಡ, ಅಭಿಮಾನ ಇರಲಿ, ಸ್ನೇಹ ಇರಲಿ, ದಚ್ಚು ಕಿಚ್ಚು ಮತ್ತೆ ಒಂದಾಗ್ಲಿ. ಅವರ ಸ್ನೇಹವನ್ನ ಮತ್ತೆ ನೋಡೋಣ. ಕನ್ನಡ ಬೆಳಿಲಿ, ಕನ್ನಡ ಚಿತ್ರರಂಗ ಬೆಳಿಲಿ. ಸುದೀಪ್ ಸರ್ ಫ್ಯಾನ್ಸೇ ಆಗ್ಲಿ, ದರ್ಶನ್ ಸರ್ ಫ್ಯಾನ್ಸೇ ಆಗ್ಲಿ, ಈ ವಿಡಿಯೋನ ನೋಡ್ತಾ ಇದ್ರೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಇಬ್ರು ಒಟ್ಟಾಗೋಣ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.